ಎಸ್, ನಮಸ್ಕಾರ ಎಲ್ರಿಗೂ ಕೂಡ. ನಾನಿವತ್ತು ದಿನಕರ್ ಮಾತಾಡ್ತಾ ಇದ್ದೀನಿ. ಇವತ್ತು ಯಾದಗಿರಿಯ ನಾನಿವತ್ತು ನಾಳವರದಲ್ಲಿ ಇದ್ದೀನಿ. ನಮ್ಮೊಟ್ಟಿಗೆ ನಮ್ಮ ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಆಗಿರುವಂತಹ ಎಸ್ ಸಿ ಹಿರೇಮಠ ಅವರಿದ್ದಾರೆ ನಮ್ಮ ಜೊತೆ. ಇವತ್ತು ನಮ್ಮ ಹಿರಿಯರು, ಇವರ ಮಗನಾದಂಥ ನಮ್ಮ ಜಗದೀಶ್ ಹಿರೇಮಠ ಅವರು ಈ ಒಂದು ಪ್ರಾಡಕ್ಟ್ ಅನ್ನು, ಈ ಬಾಯ್ಟೋರಿಮಾ ಮ್ಯಾಟ್ರಸ್ ಮತ್ತೆ ಅದರೊಟ್ಟಿಗೆ ಟೋಟಲ್ ಒಂದು ಹೆಲ್ತ್ ಕಿಟ್ ಅನ್ನು ಇವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ರಮೇಶ್ ಸರ್ ಕಲಬುರ್ಗಿ ಅವರ ಮುಖೇನ. ಇವತ್ತು ನಾನು ಅವರ ಮನೆಯಲ್ಲಿದ್ದೀನಿ. ಸರ್, ನೀವು ಈ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಎಷ್ಟು ಸಮಯದಿಂದ ಯೂಸ್ ಮಾಡ್ತಾ ಇದ್ದೀರಿ, ಏನು ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ, ಇಲ್ಲ ನಿಮ್ಗೆ ಏನು ರಿಸಲ್ಟ್ ಬಂದಿದೆ ಸರ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು ಸರ್? ನಮಸ್ಕಾರ ಹಿರೇಮಠ ಸರ್. ನಮಸ್ಕಾರ. ಅದು ಮೊದಲು ನಮ್ಗೆ ಏನಾಗಿತ್ತು ರೀ, ಕೈ ಕಾಲು ಹರಿದ್ರೆ ನಾವು ರಾತ್ರಿ ನಿದ್ದೆ ಬರ್ತಿದ್ದಿಲ್ಲ. ಯಾವಾಗ ಒಂದು ಕೈ ಎರಡು ಕೈ ಎಚ್ಚರ ಆಗ್ತಿತ್ತು. ಅದು ಮತ್ತೆ ಸ್ವಲ್ಪ ಕುಂತು ಏನು ಮಾಡೋದು, ಟಿ ವಿ ನೋಡೋದು, ಏನಾರು ಮಾಡೋದು ಮಾಡಿ ಮಕ್ಕಳಿದ್ದೆವು. ಇದು ಬಂದ ಮ್ಯಾಗ ನಾವು ಏನು 8 9ಕ್ಕೆ ಊಟ ಮಾಡಿದ್ರೆ ಮಕ್ಕಂಡೇವು ಅಂದ್ರೆ 5 ತನಕ ಎಚ್ಚರ ಆಗಲ್ಲ. 5 ಮತ್ತೆ ಏನಾಗ್ತದೆ, ಜಾಗ್ರಾಗಿ ಮತ್ತೆ ಮಾರಿಗಿಟ್ಟು ತೊಗೊಂಡು ವಾಕಿಂಗ್ ಹೋಗ್ತೀವಿ. ಅವಾಗ ಏನು ಕಾಲು ಕೈ ಏನು ಹರಿಯೋದು ಕಡಿಮೆ ಆಗ್ಯದ. ಆಯ್ತಾ, ಮೈಂಡಿನ ಮತ್ತು ಸ್ವಲ್ಪ ಫ್ರೆಶ್ ಇದ್ದಂಗೆ ಆಗ್ತದೆ. ಜ್ವರಗಳು ಬರಂಗಿಲ್ಲ, ಏನಿಲ್ಲ. ಓಕೆ, ಈಗ ನೀರು ನೀವು ರೆಗ್ಯುಲರ್ ಆಗಿ ಕುಡಿತಾ ಇದ್ದೀರಾ ಸರ್? ಈಗ ನೀರು ಸ್ವಲ್ಪ ಒಂದು ನಮೂನ ಇದಾಗ್ತಿದ್ರಿ. ಮೊದಲು ನೀರು ಕುಡಿದ್ರೆ ಸ್ವಲ್ಪ ಎದೆ ಉರಿಯೋದು ಕೆಲವು ಇದಾಗ್ತಿತ್ತು. ಇವು ನೀರು ಕುಡಿಯೋದ್ರಿಂದ ಏನಾಗ್ತದೆ, ಏನು ಒಂದು ಸ್ವಲ್ಪನೂ ತ್ರಾಸ ಆಗಲ್ಲ. ಎದೆ ಉರಿಯೋದು ಅಥವಾ ಏನಾನ ಆಗೋದು ಏನಿಲ್ಲ. ಇನ್ನು ಕುಡಿದು ಯಾವಾಗ ಬೇಕಾದಷ್ಟು ಕುಡಿಯಮ್ಮಂಗೆ ಆಗ್ತದೆ, ಕುಡಿಯಂಗನೇ ಆಗ್ತದೆ. ಏನು ಕುಡಿತೀವಿ ಅಷ್ಟು ಆರಾಮಾಗಿರ್ತದೆ. ಬೆಲ್ಟ್ ಮತ್ತೆ ಕೈಯಲ್ಲಿ ಕಟ್ಕೊಂಡಿದ್ದು ಇರ್ತೀರಾ ಸರ್? ಈಗ ಬೆಲ್ಟ್ ಕಟ್ಟಿದ್ನಂದ್ರೆ ಹೇಗೆ ನಿಮಗೆ ಬದಲಾವಣೆ ಇದೆ? ಬೆಲ್ಟ್ ಕೈಯಲ್ಲಿ ಕಟ್ತಾ ಇದ್ದೀರಾ? ಬೆಲ್ಟ್ ಇದನ್ನು ಏನಾದ್ರೂ ಕೈ ಸ್ವಲ್ಪ ಹರಿತಿರ್ತಾವೆ. ಈಗ ಸಂಜೆ ಮುಂದೆ ಮಕ್ಕಳು 1 ತಾಸು 2 ತಾಸು ಮುಂಜಾನೆ ವಾಕಿಂಗ್ ಹೋದಗಳೇ ಕೈ ಸ್ವಲ್ಪ ಹರಿದಂಗೆ ಆಗ್ತಿರ್ತವೆ. ಅವಾಗ 1 ತಾಸು ಸುತ್ತಕೊಂಡು ಬಂದ್ರೆ ಕೈ ಕಮ್ಮಿ ಆಗ್ತವೆ, ಕಡಿಮೆ. ಮತ್ತೆ ಸಂಜೆ ತನಕ ಏನೂ ಆಗಲ್ಲ. ಮತ್ತೆ ಮರು ದಿವಸ ಮತ್ತೆ ಇದೇ ಪ್ರಕಾರ ಐತಿ. 1 2 ದಿವಸ 3 ದಿವಸ ಕಟ್ಕೊಂಡ್ರೆ ಕಡಿಮೆ ಆಗಿದೆ. ಬಿಟ್ಬಿಡ್ತೀವಿ, ಬಿಟ್ಟಿನಿ. ಅದು ಬಿಡಬಾರ್ದು. ಕಟ್ಟಬೇಕಂದ್ರೆ ಕಟ್ಟಬೇಕು ಸ್ವಲ್ಪ.